Today in this class we are going to learn money. So ನಿಮಗೆಲ್ಲ ಗೊತ್ತೇ ಇದೆ. ಸೊ ಮನಿ ಅಥವಾ ಹಣ ಅಂತ ನಾವೇನು ಕರಿತೀವೋ ಸೊ ಅದನ್ನು ಪ್ರತಿದಿನ ನಮ್ಮ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ ಮಕ್ಕಳೇ. ಸೊ ಅದನ್ನ ನಾವು ಪ್ರತಿದಿನ ಸೊ ಖರ್ಚು ಮಾಡ್ತಾ ಇರ್ತೀರಾ. ಸೊ ಎಷ್ಟು ಸೇವಿಂಗ್ಸ್ ಆಗಿದೆ ಸೊ ಅದನ್ನ ಕೌಂಟ್ ಮಾಡ್ತಾನೆ ಇರ್ತೀರಾ. ಸೊ ಅದೇ ರೀತಿ ಈ ಒಂದು ಲೆಸನ್ ಅಲ್ಲಿ ಸೊ ಮನಿ ಕೊಟ್ಟಿರ್ತಕ್ಕಂಥ ಒಂದಷ್ಟು ಅಮೌಂಟ್ ಇದೆ. ಸೊ ಈ ಅಮೌಂಟ್ ಅನ್ನ ಹೇಗೆ ನಾವು ಆಡ್ ಮಾಡೋದು ಮತ್ತೆ ಹೇಗೆ ಸಬ್ಟ್ರಾಕ್ಷನ್ ಮಾಡೋದು ಅನ್ನೋದನ್ನ ಸೊ ಈ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಒಂದು ರೂಲ್ಸ್ ಏನು ಅಂತಂದ್ರೆ ಸೇಮ್ ನೀವು ಹೇಗೆ ಅಡಿಷನ್ ಮಾಡ್ತೀರಾ ಅದೇ ರೀತಿ. ಸೊ ಇಲ್ಲಿ ಪಾಯಿಂಟ್ಸ್ ಇದೆ, ಇಲ್ಲಿ ಏನೇನೋ ಸಿಂಬಲ್ಸ್ ಗಳೆಲ್ಲ ಇದೆ. ಸೊ ಅದನ್ನ ನೀವು ತಲೆ ಕೆಡಿಸ್ಕೋಬೇಡಿ. ಸೊ ಏನು ಕೊಟ್ಟಿದ್ದಾರೆ ಆ ನಂಬರ್ಸ್ ಗಳನ್ನ ಮಾತ್ರ ಅಬ್ಸರ್ವ್ ಮಾಡಿ. ಜೊತೆಗೆ ಸೊ ಇಲ್ಲಿ ಮನಿಯನ್ನ ಹೇಗೆ ಓದೋದು ಅಂತ ಹೇಳಿದಾಗ ಸೊ ಇದು ಸಿಂಬಲ್ ಬಂದು ರುಪೀಸ್. ಈ ಸಿಂಬಲ್ ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ರುಪೀಸ್ಗೆ ನಾವು ಬಳಸ್ತಕ್ಕಂತಹ ಸಿಂಬಲ್. ಸೊ ಹಾಗೆ ಇಲ್ಲಿ ಪಾಯಿಂಟ್ಸ್ ಇದೆಯಲ್ಲ, ಸೊ ಇದೇನಾಗಿದೆ ಅಂತ ಹೇಳಿದ್ರೆ ಸೊ ಇದನ್ನ ಓದ್ಬೇಕಾದ್ರೆ 2310 ರುಪೀಸ್ ಅಂದ್ರೆ ಪಾಯಿಂಟ್ ಇಂದ ಎಡಗಡೆ ಇರೋದನ್ನ ನಾವು ರುಪೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಪಾಯಿಂಟ್ ಇಂದ ಬಲಗಡೆ ಇರೋದನ್ನ ನಾವು ಪೈಸೆ ಅಂತ ಕರಿತೀವಿ. ಸೊ ಇದು ರುಪೀಸ್, ಇದು ಪೈಸೆ. ಪಾಯಿಂಟ್ ಇಂದ ಪಕ್ಕಕ್ಕಿರೋದು ಸೊ ಅದನ್ನ ಪೈಸೆ ಅಂತ ಕರಿತೀವಿ. ಸೊ ಅದೇ ರೀತಿ 3080 ರುಪೀಸ್ 75 ಪೈಸೆ. ಸೊ ಪಾಯಿಂಟ್ ಸಮಥಿಂಗ್ ಇರೋದೆಲ್ಲ ಪೈಸೆಯಲ್ಲಿ ನಾವು ನೋಡ್ತೀವಿ. ಸೊ ಇವಾಗ ಇದನ್ನ ಹೇಗೆ ಆಡ್ ಮಾಡೋದು ಅಂತ ನೋಡೋಣ. ಸೇಮ್ ಅಡಿಷನ್ ಮಾಡ್ತಿರಲ್ಲ, ಸೇಮ್ ಅದೇ ರೀತಿ. ಸೊ 0ಗೆ 5 ಆಡ್ ಮಾಡಿದ್ರೆ ಆನ್ಸರ್ 5 ಬರುತ್ತೆ. ಸೊ 8ಗೆ 6 ಆಡ್ ಮಾಡಿ. ಸೊ ಇಲ್ಲಿ 4. ನೆಕ್ಸ್ಟ್ ಏನಿದೆ ಅಲ್ಲಿ ಪಾಯಿಂಟ್ ಇದೆ, ಹೌದಲ್ವಾ? ಸೊ ಇಲ್ಲಿ 14 ಬಂತು. 14 ಅಲ್ಲಿ ನಾನು ಏನ್ ಬರ್ಕೊಂಡೆ, ಜಸ್ಟ್ 4 ಅನ್ನ ಬರ್ಕೊಂಡಿದೀನಿ. 1 ಅನ್ನ ರುಪೀಸ್ಗೆ ಕ್ಯಾರಿ ಮಾಡ್ತಾ ಇದೀನಿ. ಇಲ್ಲಿ ಪಾಯಿಂಟ್ ಇದೆ, ಆ ಪಾಯಿಂಟ್ ಅನ್ನ ಇದೆ ಎಷ್ಟು. ಸೊ ನೆಕ್ಸ್ಟ್ ಸೊ 0ಗೆ 0 ಆಡ್ ಮಾಡಿ, ಅಥವಾ ಇಲ್ಲಿ 1 ಇದೆ 1 ಅನ್ನ ಹಾಗೆ ಇಳಿಸ್ಕೊಳ್ಳಿ. 0ಗೆ 0 ಆಡ್ ಮಾಡಿದ್ರೆ 0 ಬರುತ್ತೆ. ಸೊ ನಾವಿಲ್ಲಿ 1 ಅನ್ನ ಕ್ಯಾರಿ ಮಾಡೋದ್ರಿಂದ ಆ 1 ಅನ್ನ ಹಾಗೆ ಬರ್ಕೋತಾ ಇದೀನಿ. ಸೊ ನೆಕ್ಸ್ಟ್ 1ಗೆ 4 ಅನ್ನ ಆಡ್ ಮಾಡಿದ್ರೆ 5, ಹಾಗೆ 6ಗೆ 3 ಅನ್ನ ಆಡ್ ಮಾಡಿದ್ರೆ 9, 5ಗೆ 2 ಅನ್ನ ಆಡ್ ಮಾಡಿದ್ರೆ 7. ಸೊ ಟೋಟಲ್ ಅಮೌಂಟ್ ಬಂದು ಸೊ ಇಲ್ಲಿ ಕೊನೆಯಲ್ಲಿ ರುಪೀಸ್ ಸಿಂಬಲ್ ಅನ್ನ ಹಾಕಿ. ಸೊ ಇದೇನನ್ನ ಹೇಳುತ್ತೆ ಅಂದ್ರೆ ರುಪೀಸ್. ಸೊ ಇದು ಈ ಎರಡು ಮೊತ್ತದ ಒಂದು ಟೋಟಲ್ ಅಮೌಂಟ್ ಅಂತ ತೋರಿಸುತ್ತೆ. ಸೊ ಅವಾಗ ಟೋಟಲ್ ಬಂದು 7951 ರುಪೀಸ್. ಪಾಯಿಂಟ್ ಇಂದ ಬಲಗಡೆ ಇರೋದು ಎಡಗಡೆ ಇರೋದು ರುಪೀಸ್, ಹಾಗೆ ಪಾಯಿಂಟ್ ಅಂತ ನಾವು ಓದೋದು ಅವಶ್ಯಕತೆ ಇಲ್ಲ. ಸೊ ಈ ಪಾಯಿಂಟ್ ಅಂತ ಬಂದಾಗ ನೀವು ಅದನ್ನ ರುಪೀಸ್ ಅಂತ ತಿಳ್ಕೊಳ್ಳಿ. ಸೊ ಅದು 7951 ರುಪೀಸ್ 45 ಪೈಸೆ ಅಂತ ಓದ್ತೀವಿ. ಸೊ ಹಾಗೆ ನೆಕ್ಸ್ಟ್ ಒನ್ 5ಗೆ 0 ಅನ್ನ ಆಡ್ ಮಾಡಿದ್ರೆ 5, 7ಗೆ 1 ಅನ್ನ ಆಡ್ ಮಾಡಿದ್ರೆ 8. ಸೊ ಹಾಗೆ ಪಾಯಿಂಟ್ ಇದೆ, ಸೊ ಪಾಯಿಂಟ್ ಇಟ್ಕೊಳ್ಳಿ. ನೆಕ್ಸ್ಟ್ 0ಗೆ 5 ಆಡ್ ಮಾಡಿದ್ರೆ 5, ಹಾಗೆ 8ಗೆ 6 ಅನ್ನ ಆಡ್ ಮಾಡಿದ್ರೆ 14. 14ಗೆ 1 ಅನ್ನ ಕ್ಯಾರಿ ಮಾಡ್ತಾ ಇದೀವಿ ಪಕ್ಕಕ್ಕೆ. ಸೊ ಅಲ್ಲಿ 1 + 8 9, 7ಗೆ 3 ಅನ್ನ ಆಡ್ ಮಾಡಿದ್ರೆ 10. ಸೊ ರುಪೀಸ್ ಸಿಂಬಲ್ ಏನಿದೆ ಸೊ ಅದನ್ನ ಹಾಕಿ. ಸೊ ಅಲ್ಲಿ ಎಷ್ಟು ಬಂತು ಆನ್ಸರು 10,945 ರುಪೀಸ್ 85 ಪೈಸೆ. ಸೊ ಹೀಗೆ ಅಡಿಷನ್ ಅನ್ನ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಅಲ್ಲಿ ಕೆಲವೊಂದು ಅಭ್ಯಾಸದಲ್ಲಿ ಒಂದಷ್ಟು ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಈ ಎರಡು ಲೆಕ್ಕಗಳನ್ನ ಹೇಗೆ ಸಾಲ್ವ್ ಮಾಡಿದೀನೋ ಸೊ ಅದೇ ರೀತಿ ಸೊ ಉಳಿದಂತ ಲೆಕ್ಕಗಳನ್ನ ನೀವೇ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಸಬ್ಟ್ರಾಕ್ಷನ್. ಸೊ ಕೊಟ್ಟಿರ್ತಕ್ಕಂಥ ಮನಿಯನ್ನ ಸಬ್ಟ್ರಾಕ್ಷನ್ ಮಾಡೋದು ಹೇಗೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 4580 ರುಪೀಸ್ 75 ಪೈಸೆ ಇತ್ತು. ಸೊ ಅದರಲ್ಲಿ ನೀವು ಸೊ ಏನೋ ಪರ್ಚೇಸ್ ಮಾಡಿದ್ದೀರಾ ಇಷ್ಟಕ್ಕೆ 2711 ರುಪೀಸ್ 20 ಪೈಸೆಗೆ. ಸೊ ನೀವು ಏನೋ ಒಂದು ಪುಸ್ತಕನೋ ಅಥವಾ ಡ್ರೆಸ್ ಏನೋ ತಗೊಂಡಿದ್ದೀರಾ. ಸೊ ಉಳಿದಂತಹ ಒಂದು ಮನಿ ಎಷ್ಟಿದೆ ನಿಮ್ಮ ಹತ್ರ ಅಂತ ಸೊ ಅದನ್ನ ನಾವು ಕಳೆದು ಅಥವಾ ಸಬ್ಟ್ರಾಕ್ಷನ್ ಮಾಡಿ ನೋಡೋಣ. ಸೊ ಇಲ್ಲಿ 5 ಇಂದ 0 ಅನ್ನು ನಾವು ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು 5. ಸೊ 5 ಅಲ್ಲಿ 0 ಹೋದ್ರೆ 5 ಬರ್ಕೋತೀವಿ. 7 ಅಲ್ಲಿ 2 ಹೋದ್ರೆ ಸೊ 7 ಅಲ್ಲಿ 2 ಹೋದ್ರೆ ಎಷ್ಟು ಬರುತ್ತೆ 5. ಸೊ ಹಾಗೆ ನೆಕ್ಸ್ಟ್ ಸೊ 0 ಇಂದ ಇಲ್ಲಿ ಸೇಮ್ ಅದೇ ರೀತಿ ಪಾಯಿಂಟ್ ಇಟ್ಕೊಳ್ಳಿ. ನೆಕ್ಸ್ಟ್ 0 ಇಂದ 1 ಹೋಗಲ್ಲ ಅಲ್ವಾ? ಸೊ ಅವಾಗ ಏನ್ ಮಾಡ್ತೀವಿ, ಪಕ್ಕದಿಂದ ನಾವು ಸಾಲ ತಗೋತೀವಿ. ಸೊ ಎಷ್ಟಾಯ್ತು ಅಲ್ಲಿಗೆ, ಸೊ 0 ಇರೋದ್ರಿಂದ ಇದು 10 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 10 ಅಲ್ಲಿ 1 ಹೋದ್ರೆ ಎಷ್ಟು 9. ಸೊ ಇಲ್ಲಿ ಎಷ್ಟಿದೆ ಇಲ್ಲಿ 8 ಇಲ್ಲ 7 ಇದೆ, ಹೌದಲ್ವಾ? ಯಾಕೆ? ಸೊ ಪಕ್ಕಕ್ಕೆ ನಾವು ಸಾಲ ಕೊಟ್ಟಿದ್ದೀವಿ ಒಂದನ್ನ. ಸೊ ಅದಕ್ಕೋಸ್ಕರ ಇಲ್ಲಿ 8 ಇಲ್ಲ 7 ಇದೆ. ಸೊ 7 ಅಲ್ಲಿ 1 ಹೋದ್ರೆ 6, ಹೌದಾ? ಸೊ ಇಲ್ಲಿಗೆ
ಮುಗೀತು ಇದು. ನೆಕ್ಸ್ಟ್ 5 ಅಲ್ಲಿ 7 ಹೋಗುತ್ತಾ? ಸೊ ಹೋಗಲ್ಲ. 5 ದೊಡ್ಡ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ಸೊ 5 ಇಂದ 7 ಹೋಗಲ್ಲ. ಸೊ ಪಕ್ಕದಿಂದ ಸಾಲ ತಗೊಂಡ್ವಿ. ಸೊ ಅಲ್ಲಿ ಎಷ್ಟಿದೆ ಇವಾಗ? 15. ಸೊ 15 ಅಲ್ಲಿ 7 ಹೋದ್ರೆ 15 ಅಲ್ಲಿ 7 ಹೋದ್ರೆ ಎಷ್ಟು ಉಳ್ಕೊಳ್ಳುತ್ತೆ? 8, 9, 10, 11, 12, 13, 14, 15. ಸೊ ಎಷ್ಟು ಬಂತು? 8. ಸೊ ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? ಇಲ್ಲಿ ಸೊ ಪಕ್ಕದವ್ರಿಗೆ ಅವ್ನು ಸಾಲ ಕೊಟ್ಟಿದ್ದಾನೆ ಅವನು ಸಹ. ಸೊ ಇವಾಗ ಜಸ್ಟ್ 3. ಸೊ 3 ಇಂದ 2 ಹೋದ್ರೆ 1. ಸೊ ಆನ್ಸರ್ ಎಷ್ಟು ಬಂತು? 1869 rupees 55 ಪೈಸೆ. ಸೊ ನಿಮ್ಮ ಹತ್ರ ಉಳಿದಿರೋದು 2701 ರೂಪಾಯಿಯನ್ನ 4580 ಕಳೆದಾಗ ಸೊ ಉಳಿದಿರೋ ಅಮೌಂಟ್ 1869 rupees ಹಾಗೇನೆ 55 ಪೈಸೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ 0 ಇಂದ 5 ಹೋಗುತ್ತಾ? ಹೋಗಲ್ಲ. ಸೇಮ್ ಇಲ್ಲಿಂದ ನಾವು ನಷ್ಟ ತಗೋತೀವಿ, ಸಾಲ ತಗೋತೀವಿ. ಸೊ 10 ಅಲ್ಲಿ 5 ಹೋದ್ರೆ 5. ಸೊ ಇಲ್ಲಿ ಇರ್ತಕ್ಕಂಥದ್ದು 7 ಅಲ್ಲಿ 4 ಹೋದ್ರೆ 3 rupees. ಸೊ ಇಲ್ಲಿ ಪಾಯಿಂಟ್ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ 0 ಇಂದ 3 ಹೋಗಲ್ಲ. ಸೊ ಪಕ್ಕದಿಂದ ಸಾಲ ತಗೊಳ್ಳಿ 10. ಸೊ 10 ಅಲ್ಲಿ 3 ಹೋದ್ರೆ 7 rupees. ಸೊ 7. ಇವಾಗ ಇಲ್ಲಿ ಎಷ್ಟಿದೆ? ಇಲ್ಲಿ ಜಸ್ಟ್ 5 rupees ಇದೆ. ಯಾಕೆ? ಸೊ ನಾನು ನಿಮ್ಗೆ ಸಾಲ ಕೊಟ್ಟಿದ್ದೀನಿ ಅವನು. ಸೊ ಇಲ್ಲಿ 5 ಇದೆ. 5 ಅಲ್ಲಿ 2 ಹೋದ್ರೆ 3. ಸೊ ನೆಕ್ಸ್ಟ್ 7 ಇಂದ 1 ಹೋದ್ರೆ 6. ಅದೇ ರೀತಿ 5 ಇಂದ 3 ಹೋದ್ರೆ 2. ಸೊ ಅಲ್ಲಿ ರುಪೀಸ್ ಸಿಂಬಲ್ ಅನ್ನು ಹಾಕಿ ಸೊ ಉಳಿದಂತದ್ದು 2637 rupees 35 ಪೈಸೆ. ಸೊ ಈ ರೀತಿ ಆ ಸಬ್ಟ್ರಾಕ್ಷನ್ ದಿ ಫಾಲೋಯಿಂಗ್ ಬಿ ಮೇನ್ ಅಲ್ಲಿ ಒಂದಷ್ಟು ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಸೊ ಉಳಿದದ್ನ ನೀವೇನೆ ಮಾಡಿ. ಸೊ ನೆಕ್ಸ್ಟ್ ಬಂದು 7.2 ಅಲ್ಲಿ 7.2 ಎಕ್ಸರ್ಸೈಸ್ ನಂಬರ್ 7.2 ಅಲ್ಲಿ ಎ ಮೇನ್ ನೋಡಿ ಮಲ್ಟಿಪ್ಲೈ ದಿ ಫಾಲೋಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಮನಿಯನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಸೊ ಬಂದಂತ ಆನ್ಸರ್ನ ನಾವು ಬರಬೇಕಾಗುತ್ತೆ. ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ? 6224 rupees 45 ಪೈಸೆ. ಸೊ ಅದನ್ನ ನಾವು 36 ಇಂದ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. ಸೊ ಅಂದ್ರೆ 6224 ರೂಪಾಯಿ 40 ಪೈಸೆನ 36 ಬಾರಿ 36 ಜನಕ್ಕೆ ನಾವು ಕೊಟ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಯಬೇಕು. ಸೊ ನಿಮ್ಗೆ ಮಲ್ಟಿಪ್ಲಿಕೇಶನ್ ಗೊತ್ತಾ ಇದೆ ಹೌದಲ್ವಾ? ಸೊ ಸೇಮ್ ಅದೇ ತರ ರೂಲ್ಸ್ ಅಲ್ಲಿ ನಾವು ಮಾಡೋಣ. ಸೊ ಫಸ್ಟ್ ಯಾವ ಸಂಖ್ಯೆಯಿಂದ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತೀರಾ? 36 ಇದೆ. ಅದರಲ್ಲಿ ಮೊದಲನೇ ಸಂಖ್ಯೆ 6 ಇಂದ ಸೊ ಎಲ್ಲಾ ಸಂಖ್ಯೆಗಳನ್ನ ಒಂದೊಂದಾಗಿ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತೀವಿ ಹೌದಲ್ವಾ? 6 ಇಂದ 5 ಆಮೇಲೆ 4 ನೆಕ್ಸ್ಟ್ 4 ಮತ್ತೆ 2 ಹಾಗೆ 2 ಮತ್ತೆ 6 ಈ ರೀತಿ 1 by 1 ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಇವಾಗ ಮೊದಲು 6 ಇಂದ ಮಾಡೋಣ. 6 5 30. ಸೊ 30 ಗೆ ನೀವು ಯಾವ್ದು ಬರೀತೀರಾ? 0 ಅನ್ನು ಬರೀತೀರಾ. ಸೊ ಬರೀಬೇಕಾದ್ರೆ ಹೇಳಿದೀನಿ ಸ್ಟ್ರೈಟ್ ಆಗಿ ಅದರ ಮೇಲ್ಗೆ ಬರ್ಕೊಳ್ಳಿ ಅಂತ ಹೌದಲ್ವಾ? ಸೊ ಇವಾಗ 0 ಬರ್ಕೊಂಡ್ರಿ 3 ನ ಇದ್ರ ಮೇಲೆ ಕ್ಯಾರಿ ಮಾಡ್ತೀರಾ ನೆಕ್ಸ್ಟ್ ಸಂಖ್ಯೆಗೆ. ನೆಕ್ಸ್ಟ್ 6 4s 24 ಕ್ಯಾರಿ ಮಾಡಿದ್ರಲ್ಲ 3 ಅದನ್ನ ಆಡ್ ಮಾಡ್ಕೊಳ್ಳಿ. 4 + 3 7 2 27. ಸೊ ಮತ್ತೆ 2 ಅನ್ನ ಇಲ್ಲಿ ಕ್ಯಾರಿ ಮಾಡ್ತೀರಾ ನೆಕ್ಸ್ಟ್ ಸಂಖ್ಯೆಗೆ. ನೆಕ್ಸ್ಟ್ 3 4s 12. ಸೊ 12 ಗೆ 2 ಅನ್ನ ಆಡ್ ಮಾಡಿ. ಸೊ ಅದು ಎಷ್ಟಾಯ್ತು? 14. 14 ಗೆ 4 ಬರ್ರಿ ಮತ್ತೆ 6 4s 24. 24 ಗೆ ಮತ್ತೆ ನಾನು 2 ಅನ್ನು ಆಡ್ ಮಾಡಿದಾಗ 26 ಬಂತು. ಸೊ 6 ಬರ್ಕೊಂಡೆ. ನೆಕ್ಸ್ಟ್ ಇಲ್ಲಿ 2 ಅನ್ನು ಕ್ಯಾರಿ ಮಾಡಿದೆ. ನೆಕ್ಸ್ಟ್ 6 2s 12 ಪ್ಲಸ್ 4. ಸೊ ಮತ್ತೆ 1 ಅನ್ನು ಕ್ಯಾರಿ ಮಾಡಿದೆ. ಮತ್ತೆ 6 2s 12 12 ಪ್ಲಸ್ 1 3. ಸೊ 3 ಗೆ ಮತ್ತೆ ಇದು 1 ಕ್ಯಾರಿ ಮಾಡಿದೆ. 6 6 36 36 ಪ್ಲಸ್ 1 37. ಸೊ ನೆಕ್ಸ್ಟ್ ಇವಾಗ 3 ಇಂದ ಮಾಡೋಣ. ನೆಕ್ಸ್ಟ್
ಇಂದ 3 5s 15, 15ಗೆ 5 ಬರ್ಕೊಂಡೆ. ಸೊ 1 ಅನ್ನು ಕ್ಯಾರಿ ಮಾಡಿದೆ. ನೆಕ್ಸ್ಟ್ 3 4s 12. 12ಗೆ 1 ಆಡ್ ಮಾಡಿದಾಗ 13 ಆಯ್ತು. ಮತ್ತೆ 1 ಅನ್ನ ಕ್ಯಾರಿ ಮಾಡಿದೆ. ಮತ್ತೆ 3 4s 12. 12ಗೆ 1 ಅನ್ನ ಆಡ್ ಮಾಡಿದ್ರೆ 13, ಮತ್ತೆ 1 ಅನ್ನ ಕ್ಯಾರಿ ಮಾಡಿದೆ. ಸೊ ಅದೇ ರೀತಿ 3 2s 6, 3 2s 6 ಪ್ಲಸ್ 1 7, ಮತ್ತೆ 3 2s 6, 3 6 18. ಸೊ ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೇನ್ ಮಾಡ್ತೀರಾ, ಅಡಿಷನ್ ಮಾಡ್ತೀರಾ, ಹೌದಲ್ವಾ? ಸೊ 0ಗೆ 0 ಬರ್ಕೊಂಡೆ. 7 ಪ್ಲಸ್ 5 12, 6 ಪ್ಲಸ್ 3 9 ಪ್ಲಸ್ 1 10, 4 ಪ್ಲಸ್ 3 7 8, ಇದು 10, ಮತ್ತೆ 14, 8 ಪ್ಲಸ್ 1 9, 9 ಪ್ಲಸ್ 3 12, 1 ಪ್ಲಸ್ 1 2. ಫುಲ್ ಟೋಟಲ್ ಬಂದು ಸೊ ಇಷ್ಟು ಅಮೌಂಟ್ ಬರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದಾಗ 6224 rupees 45 paise 36 ಇಂದ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸೊ ಇಷ್ಟು ಅಮೌಂಟ್ ಆಗುತ್ತೆ. ಸೊ ಈ ರೀತಿ ಉಳಿದಂತ ಲೆಕ್ಕಗಳನ್ನ ನೀವೇನೇ ಮಾಡಿ